ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮಿನಿ ಟ್ರಕ್ ಲಾಕ್ಸ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಬೆಂಗಳೂರು ಹೋಗ್ತಿದ್ದೀನಿ. ಅದಂತಕ್ಕೆ ಅಂದರೆ ಆಲ್ರೆಡಿ ಬೆಂಗಳೂರಲ್ಲೇ ಇದ್ದೀನಿ, ಬರ್ತಾ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಕಲ್ಕತ್ತಾಯಿಂದ ಮೀನ್ಮರಿ ಸ್ಪಾನ್ ಆರ್ಡ್ರ್ ಕೊಟ್ಟಿದ್ವಿ, ಅದು ಬರ್ತಿದೆ. ಅದು ಯಾವ ಥರ ಇರುತ್ತೆ ಅಂತ ಅಲ್ಲಿ ತೋರಿಸ್ತೀನಿ ನಿಮ್ಮ ವಿಡಿಯೋದಲ್ಲಿ. ಈಗ ನಾನು ನನ್ನ ಫ್ರೆಂಡ್ ಹೋಗ್ತಿದ್ವಿ, ನನ್ನ ಗಾಡಿ ಅಲ್ಲ, ನನ್ನ ಫ್ರೆಂಡ್ ಗಾಡಿದು ತೋರಿಸ್ತೀನಿ. ಗಾಡಿನ ಇದೇ ಗಾಡಿ ನಂದು ಮಹಾರಾಷ್ಟ್ರ ಹೋಗಿದೆ, ಬೇರೆ ಡ್ರೈವರ್ ಹೋಗಿದೆ. ಈಗ ಸದ್ಯಕ್ಕೆ ನಾವು ದಾಬಾಸ್ಪೇಟೆಯಲ್ಲಿದ್ದೀವಿ. ಇಲ್ಲಿಂದ ನೆಕ್ಸ್ಟು ನಮ್ಮ ಪಯಣ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆ. ಅಲ್ಲಿ ಹೋಗಿ ಯಾವ ಥರ ಇರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಚಿಕ್ಕಬಳ್ಳಾಪುರ ರೋಡಲ್ಲಿ ಇದ್ದೀವಿ ಸದ್ಯಕ್ಕೀಗ, ಹೋಗ್ತಾ ಇದ್ದೀವಿ. ಇವರೇ ನೋಡ್ರಿ ಮಣಿಕಂಠ ಅಂತ ಫ್ರೆಂಡು. ಯಾರೇ ಎಲ್ಲೇ ಫೋನ್ ಮಾಡಿದ್ರು ಏನಾರ ಇದ್ರೆ ಕಾಲ್ ಮಾಡಿ, ಇವರಿಗೆ ಕೆಲಸಕ್ಕೆ ಡ್ರೈವಿಂಗಿಗೆ ಬರ್ತಾರೆ. ಸೆಂಟ್ರಿಂಗ್ ಮನೆ ಸೆಂಟ್ರಿಂಗು ಸಾಮಾನು ಎಲ್ಲರೂ ಇವರ ಹತ್ರ ಇದೆ. ಎನಿ ಟೈಮ್ ಯಾವಾಗ ಕಾಲ್ ಮಾಡಿದ್ರು ಶಿವಮೊಗ್ಗ ಜಿಲ್ಲೆಯಲ್ಲಿ ಸರೌಂಡಿಂಗಲ್ಲಿ ಸೆಂಟ್ರಿಂಗ್ ಐಟಮ್ ಇದೆ, ಮನೆದು ಹೊಡ್ಕೊಡ್ತಾರೆ. ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಸೆಂಟ್ರಲ್ಲಿರೋ ಟೋಲ್ ಇದು. ಇನ್ನೂ 20 ಕಿಲೋಮೀಟರ್ನೂ ಬಂದಿಲ್ಲ, ಆಗಲೇ ಇಲ್ಲೊಂದು 120 ರೂಪಾಯಿ ಕಟ್ಟು ಹೋಗಬೇಕು. ದುಡಿಯೋ ಬಾಡಿಗೆ ದುಡ್ಡೆಲ್ಲ ಟೋಲರಿಗೆ ಕಟ್ಟೋದೇ ಆಗಿದ್ದು ಮಳೆ ಬರೋ. ಈಗ ಎಷ್ಟು ಟೋಲ್ ದಾಟಿ ಬಂದ್ವಿ ಬ್ರೋ? 3 ಟೋಲ್ ದಾಟಿದ್ದೀವಿ ನೋಡ್ರಿ. ಈಗ ಇದು 4 100 ಇಲ್ಲೇ ಹೋಯ್ತು, ಒಂದು 500 ಚಿಲ್ಲರೆ. ಈ ಟೋಲ್ಗೆಲ್ಲ ಮತ್ತೆ ಪಾರ್ಟಿಗಳಿಗೆ ಈ ಟೋಲಿಂದ ಕೇಳಿದ್ರೆ ಯಾವ ಟೋಲಿಂದ ಕೊಡಲ್ಲ ಅಂತ ಗಲಾಟೆ ಮಾಡ್ತಾರೆ. ಅರ್ಥನೇ ಮಾಡ್ಕೊಳ್ಳಲ್ಲ ಗಾಡಿಯವ್ರ ಕಷ್ಟ. ಅದರಲ್ಲಿ ಇವ್ರು ಬೇರೆ ಎಲ್ಲ ಹಂಗೆ ಓಡೋಗ್ತಾರೆ ಅಂತೇಳಿ ಸ್ಕ್ಯಾನರ್ ಬೇರೆ ಹಿಡ್ಕೊಂಡಿರ್ತಾರೆ. ಏರ್ಪೋರ್ಟ್ ಇನ್ನೊಂದು 11 ಕಿಲೋಮೀಟರ್ ಇದೆ. ಸಿಗ್ನಲ್ 4 ಗಂಟೆ ಆಯಿತು, ಓಪನ್ ಮಾಡಿ 4 ಗಂಟೆ ಮೇಲಾಗಿದೆ. ಓಪನ್ ಏನು ಸಿಗ್ನಲ್ ಕೆಟ್ಟಾಗಿದೆ ಅನ್ನೋ ಗೊತ್ತಿಲ್ಲ. ಪೊಲೀಸ್ ನೋಡಿ ಯಾರು ಯಾರನ್ನೂ ಹೋಗೋದು ಇಲ್ಲ, ಹೋಗೋದು 15 ನಿಮಿಷದ ನಂತರ ಸಿಗ್ನಲ್ ಬಿಟ್ಟಿರೋದು. ಮತ್ತೊಂದು ಸಿಗ್ನಲ್, ಇವಾಗ ಮತ್ತೊಂದು ಅರ್ಧ ಗಂಟೆ ಇಲ್ಲಿ. ಬೆಂಗಳೂರು ಜೀವನ ಆದ್ರೆ ಕಷ್ಟ ಆಗೋರು ಬೆಂಗಳೂರು ಜೀವನ. ಅವ್ರು ಬಿಡ್ತು ಸಿಗ್ನಲ್ ಬಿಡ್ತು. ಸುಮ್ಮನೆ ಕೂಡ ನೀನು ಏರ್ಪೋರ್ಟ್ ಕಾರ್ಗೋ ಶಿಪ್ಪಿಂಗು ಗಾಡಿ ಬರೋಕ್ಕೆ ಅಲ್ಲಿದೆ ಗೇಟು. ಈ ಗೇಟಲ್ಲಿ ಗಾಡಿ ಬರಬೇಕು. ನಾವು ಬರಬೇಕು ಅಂದರೆ ಈ ಗೇಟಲ್ಲಿ ಪಾಸ್ ತೊಗೊಂಡು ಎಂಟ್ರಿ ಆಗಬೇಕು ಒಳಗಡೆ. ಕಾರ್ಗೋ ಇಲ್ಲೇ ಬರೋದು. ಬನ್ನಿ ಇನ್ನೂ ತೋರಿಸ್ತೀನಿ ಮುಂದೆ. ಬರಪ್ಪ. ಗಾಡಿ ಹಿಂಗೆ ಬಂದು ಪಾರ್ಕಿಂಗ್ ಹಾಕಿದ್ರೆ ಇಲ್ಲಿಂದ ನೆಕ್ಸ್ಟು ಬಿಲ್ಲು. ಬಾರು ಏನೋ ಅಲ್ಲಿ ಫಾರಮ್ ಫಿಲಪ್ ಮಾಡೋಕೆ ಕೊಡ್ತಾರೆ. ನೋಡಿರಿ ಹಿಡ್ಕೊಂಡಿರೋ ನಿನಗೆ ಹೊರಗಡೆ ಹೋಗ್ತಾ ಇಸ್ಕೊಳ್ತಾರೆ ಅಲ್ಲಿ. ಮತ್ತೆ ಇಲ್ಲೆಲ್ಲ ವಿಡಿಯೋ ಮಾಡೋಂಗಿಲ್ಲ ಅಂತ ಅಂದ್ಕೊತೀನಿ, ಬೈತಾರೆ. ಸೊ ಬಿಲ್ಲಿಂಗ್ ಆದಮೇಲೆ ಮಾಡ್ತೀನಿ. ನೋಡಿರಿ ಇಲ್ಲೆಲ್ಲ ನಮ್ಮ ಕರ್ನಾಟಕದಲ್ಲಿ ಬಿಹಾರೀಸೇ ಕೆಲಸಕ್ಕಿರೋದು, ಯಾರಿಗೂ ಕನ್ನಡ ಬರಲ್ಲ. ಬಿಲ್ ಮಾಡೋಕ್ಕೆ ಹೋಗ್ತಿದ್ದೀನಿ, ಆಮೇಲೆ ಮಾತಾಡ್ತೀನಿ. ಮತ್ತು ಫಸ್ಟು ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟರೆ, ನಿಮ್ಮದು ಏನಿದೆ ಶಿಪ್ಪಿಂಗ್ ಐಡಿ ಕೊಟ್ಟರೆ ಈ ಥರದೊಂದು ಬಿಲ್ ಕೊಡ್ತಾರೆ. ನಾವೇನು ಹೊರಗಡೆಯಿಂದ ಏನು ತರಿಸ್ತೀವಿ ಅದು ನೆಕ್ಸ್ಟು ಬಿಲ್ಲಿಂಗಿಗೆ ಅಲ್ಲಿ ಕೌಂಟ್ರ್ ಹತ್ರ ಬರಬೇಕು. ಈ ಕಡೆ ಕೌಂಟ್ರಲ್ಲಿ ಕೊಟ್ಟರೆ ಬಿಲ್ಲಿಂಗು.
ಅಲ್ಲಿಂದ ಬಿಲ್ ಹಾಕ್ಸ್ಕೊಂಬಂದು ಇಲ್ಲಿಗೆ ಬಂದರೆ ನಮ್ಮ ಐಟಮ್ನ ಡೆಲಿವರಿ ಕೊಡ್ತಾ ಬರುತ್ತೆ ನೋಡ್ರಿ ಪ್ಯಾಕಿಂಗು. ಇದು ನಾವು ಈ ಕ್ಲೀನಾಗಿ ಮಾಡಿಸ್ಕೊಂಡು ತೊಗೊಂಡೋಗಿ ಬೆಳಗ್ಗೆಗೆ ಮೀನು ಮರಿನ ಪಾಂಡಿಗೆ ಬಿಡಬೇಕು. ಇದರಲ್ಲಿ ಪ್ಯಾಕಿಂಗಲ್ಲಿದೆ, ಬೆಳಗ್ಗೆ ಅಲ್ಲಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ರಿಸೀವ್ ಮಾಡ್ಕೊಂಡು ಹೊರಗಡೆ ಬಂದ್ವಿ, ಬಟ್ ಇಲ್ಲಿ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು. ವೀಡಿಯೋ ಮಾಡ್ತಿದ್ದೆ, ವೀಡಿಯೋ ಮಾಡಬೇಡ್ರಿ ಅಂತ ಹೇಳಿ ಬೈದರು, ಬೋಲ್ಡ್ ಇದೆ ನೋಡಿಲ್ವ ಅಂತ. ನಾನು ನೋಡಲಿಲ್ಲ ಸರ್ ಅಂತ ಸುಳ್ಳು ಹೇಳಿ ಹೊರಗಡೆ ಬಂದ್ವಿ ಸರ್. ಇವಾಗ ಈ ಕಡೆ ನೋಡಿದ್ರೆ ಇದು ನಾವು ಹೋಗೋ ರೋಡು, ಇದು ಏರ್ಪೋರ್ಟ್ ಒಳಗಡೆ ಹೋಗೋ ರೋಡು ನೋಡ್ರಿ. ಇದೆ, ನಾವಿಲ್ಲೇ ಹೋಗಿದ್ದೀವಿ ಒಳಗಡೆ. ಈಗ ನಮಗೆ ಆಯಾ ಕಾರ್ಗೋ ಅಂತ ಅವ್ರು ಮುಂಚೆನೇ ಅಲ್ಲಿ ಇದು ಮಾಡಿ ಹಾಕಿರ್ತಾರಂತೆ, ಅಂದರೆ ನಮಗೆ ಯಾರು ಪಾರ್ಸಲ್ ಕಳಿಸ್ತಾರವರು. ಇದು ನೋಡಿರಿ, ಇಷ್ಟು ಇಂಡಿಗೋದಿದ್ದು ನಾವು ರಿಸೀವ್ ಮಾಡ್ಕೊಂಡಿದ್ದು. ರಿಸೀವ್ ಮಾಡ್ಕೊಂಡು ಹೊರಟಿದ್ವಿ. ಈಗ ಏನಿದ್ರು ನಮ್ಮ ನಡೆ ನೆಕ್ಸ್ಟು ಶಿವಮೊಗ್ಗ ಕಡೆ. ಇದು ನಮ್ಮ ಫ್ರೆಂಡಿನ ಗಾಡಿ, ಅವಾಗಲೇ ತೋರಿಸ್ದೆ. ನಾವು ಶಿವಮೊಗ್ಗದಿಂದ ಹೊರಟಾಗ ವೀಡಿಯೋ ಕರೆಕ್ಟಾಗಿ ಮಾಡೋಕ್ಕಾಗಲಿಲ್ಲ, ಹೀಗಾಗಿ ಬೆಂಗಳೂರು ದಾಬಾಸ್ಪೇಟೆ ರೀಚ್ ಆದ್ಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಇದೇ ಥರ ಇಲ್ಲಿ ಏನಿದೆ ಫುಲ್ ಏನು ಕಾಣ್ತಿದೆ ಎಲ್ಲ ಇದೆ ನೋಡಿರಿ. ಇದು ಇಂಡಿಗೋ ಇಂಜಿನಿಯರಿಂಗ್ ಮತ್ತು ಮೇಂಟೆನೆನ್ಸ್ ಅಂತ ಇದೆ. ಒಳಗಡೆ ಏನೇನಿದೆ ಗೊತ್ತಿಲ್ಲ ನನಗೆ. ನೋಡ್ರಿ ಇಲ್ಲಿ ರೋಡ್ ಎಷ್ಟು ಕ್ಲೀನಿದೆ. ಮಳೆ ಸಿಕ್ಕಾಪಟ್ಟೆ ಮಳೆ ಬೆಂಗಳೂರಲ್ಲಂತೂ ಇವತ್ತು. ಈಗ ಒಬ್ಬರು ಪ್ರತಿಮೆ ಇದೆ ಇಲ್ಲಿ. ಯಾರು ಅಂದರೆ ಬೆಂಗಳೂರು ಕಟ್ತವ್ರದ್ದು, ನಮ್ಮ ಕೆಂಪೇಗೌಡರದು ಬರುತ್ತೆ ನೋಡ್ರಿ. ಸ್ಲೋ ಮಾಡಿಬಿಟ್ಟು ಸ್ವಲ್ಪ ಕೆಂಪೇಗೌಡರದ್ದು ಸ್ಟ್ಯಾಚು. ಯಾವ್ದಾರು ಫೋಟೋಸ್ ನಡಿ ಮುಂದೆ ನಡಿ, ಚೂರು ನಡಿ ಮುಂದೆ. ಕೆಂಪೆ ಬೆಂಗಳೂರನ್ನ ಕಟ್ಟಿದ್ದು ಇವರೇ ಬಾಸು. ಫ್ಲೈಟ್ ಹೋಗ್ತಿದೆ ಬಟ್ ಕಾಣಲ್ಲ. ಏನಿದ್ರು ನಾವು ಏರ್ಪೋರ್ಟಿಂದ ಎಕ್ಸಿಟ್ ಆಗಬೇಕಿಲ್ಲ. ಸಿ ಎನ್ ಜಿಗೋಸ್ಕರ ಗಾಡಿ ವೆಯ್ಟ್ ಮಾಡ್ತಿರೋದಿದೆ. ಸಿ ಎನ್ ಜಿ ಇದು ಬಾಡಿಗೆಗೋಸ್ಕರ ಪಾರ್ಕಿಂಗ್ ಈ ಏರಿಯಾ ಕಡೆ ಹೋಗ್ತೀವಿ. ಲೆಫ್ಟ್ ಹೀಗೆ ಖುಷಿ ವಿಚಾರ ಏನಪ್ಪ ಅಂದರೆ ಟ್ರಾಫಿಕ್ ಇಲ್ಲ ಇದರೊಳಗಡೆ. ಏನು ಬ್ರೋ, ಎಲ್ಲರೂ ಟ್ರಾಫಿಕ್ ಸಿಕ್ಕಿಲ್ಲ. ಹೊಡಿಯೋ ಬೇಗ, ಸಿಗ್ನಲ್ ಬಿಟ್ಟಿದೆ. ಅಲ್ಲಿ ನೆಕ್ಸ್ಟ್ ರೈಟಿಗೆ ತೊಗೊಂಬಿಡೋಣ. ಬೇಗ ಬೇಗ ಸಿಗ್ನಲ್ ಹಾಕ್ಬಿಡ್ತಾರೆ. ಇದೇ ಬ್ರೋ, ನಡಿ ಬ್ರೋ, ನೀನು ಸಿಗ್ನಲ್ ರೈಟಿಗೆ ತಗೋ, ಎತ್ಕೊಳ್ಳಿ ಬೇಗ. ನಡಿ 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 ನಡಿ, ರೈಟ್ ಇಲ್ಲೇ ನೋಡ್ರಿ ಸಿಗ್ನಲ್ಲು. ಈ ಕಡೆನೂ ಇದೆ, ಈ ಕಡೆನೂ ಇದೆ, ಈ ಕಡೆನೂ ಇದೆ. ಕರೆಕ್ಟಾಗಿ ತೋರ್ಸೋಕ್ಕಾಗಿಲ್ಲ ಅಂತ ಬೇಜಾರಾಗ್ಬಿಟ್ರಿ. ಸ್ಟ್ರೈಟ್ ಹೋದರೆ ಈಗ ಫ್ಲೈಓವರ್ ಹತ್ತಿರ ಇದೆ. ಫ್ಲೈಓವರಿನ ಕಾಮಗಾರಿಕೆಯನ್ನು ನಡೀತಿದೆ. ಇದು ಕಂಪ್ಲೀಟ್ ಆಗಿ ಇನ್ನೂ ಒಂದು 2 ವರ್ಷ ಅಂತೂ ಬೇಕಿವ್ರಿಗೆ. ತುಂಬ ದೂರದಿಂದ ಇದೆ ಇದು. ಮೆಟ್ರೋದು ಇರಬೇಕೇನೋ ಅಂತ ಅಂದ್ಕೊತೀವಿ, ಬಟ್ ನಮಗೆ ಕನ್ಫರ್ಮಾಗಿ ಗೊತ್ತಿಲ್ಲ. ಇಲ್ಲಿ ಲೋಕಲ್ ಗೊತ್ತಿರುತ್ತೆ ಮೆಟ್ರೋದೇ ಅಂತ. ಇಲ್ಲಿ ಬೋರ್ಡ್ ಇದೆ ಮೆಟ್ರೋ ಕನ್ಸ್ಟ್ರಕ್ಷನ್ ಅಂತ ಏನೋ. ಬನ್ನಿ ಮುಂದೆ ನೋಡೋಣ. ಮೆಟ್ರೋ ನೋಡಿ ಹೊರಗಡೆ ಹೋಗೋದು. ಇವಾಗಲೂ ಬಂದಾಗ ಊಟ ಮಾಡ್ತಿದ್ದು ಹೋಟ್ಲ್ ಇದೆ. ಇವಾಗ ತೋರಿಸ್ತೀನಿ ಸಿಗ್ನಲಲ್ಲಿ ಈಗ ಚೂರು ಲೆಫ್ಟಿಗೆ ತಗೊಂಡು ತೋರಿಸ್ತೀನಿ. ಸಿಗ್ನಲ್ ಬಿಟ್ಟು ಇವಾಗ ಟೈಮ್ ಇದೆ ಅಂತ ದಾಬಾಸ್ಪೇಟೆ ಅಥವಾ ತುಮಕೂರು ಹೋಗಿ ಊಟ ಮಾಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಡ್ಯೂಟಿ ನಮಗೆ ಶಿಫ್ಟ್ ಆಗಿದೆ. ಫುಲ್ ಸುಸ್ತಾಗ್ಯಾರ ನಮ್ಮ ಬಾಸು. ಹೊಡೆದಿರೋ 100 ಕಿಲೋಮೀಟ್ರಿಗೆ. ಆ ಥರ ಏನಿಲ್ಲ, ನನಗೆ ಗೊತ್ತಾಗ್ತದೆ ಬೇಜಾರಾಗ್ತಿತ್ತು ಅಂತ ನಾನೇ ಇಸ್ಕೊಂಡಿರೋದು. ಅದೇ ನೋಡಿರಿ ಹೋಟ್ಲು ತುಂಬ ಚೆನ್ನಾಗಿದೆ. ಇಲ್ವಾ ಊಟ ಎಲ್ಲ ವೆಜ್ಜು, ನಾನ್ ವೆಜ್ ಅಲ್ಲ. ಅಯೋಧ್ಯೆ ಅಂತಲೇ ಇದೆ ಬೋಲ್ಡ್, ಅದಕ್ಕೆ. ಇಲ್ಲಿಂದ ಸೀದಾ ಮತ್ತೆ ಹೋಗಿ 50 ಹತ್ಬೇಕು.
ದೊಡ್ಡಬಳ್ಳಾಪುರದಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ನೋಡಿದ್ರೆ ಫಸ್ಟ್ ಟೈಮ್ ನಾನು ನೋಡಿದಾಗ, ಇವಾಗಲ್ಲ ಫಸ್ಟ್ ಟೈಮ್ ನೋಡಿದಾಗ ಸ್ವಲ್ಪ ಶಾಕ್ ಆಗಿದೆ. ಅದು ಆ್ಯರೋ ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ ಇದೆ ನೋಡ್ರಿ. ಇದೆ ಸ್ಕೂಲ ಅದು ರುದ್ದು ನೋಡಿದ್ರೆ ಎಷ್ಟು 4 ಎಕರೆ ಮೇಲಿದೆ, ಅದು ಅರ್ಧ ಎಕರೆ ಮೇಲಿದೆ. ಅದು 4 ಎಕರೆ ಅಲ್ಲ, ಸಾರಿ, ಅರ್ಧ ಎಕರೆ ಮೇಲಿದೆ ಅದು ಸ್ಕೂಲು. ಇದು ಯೂನಿವರ್ಸಿಟಿ ಅದರ ಪಕ್ಕದಲ್ಲಿರೋದು. ಇದು ಇವಾಗ ಒಂದು 2 ಗಂಟೆ ಆಗಿದೆ. ನೋಡಿ ಯಾವಾಗ ಬಂದ್ರು ಇದೇ ಹಣೆ ಬರ. ಗಾಡಿ ನೋಡ್ಕೊಂಡು ನೋಡಿ. ಸ್ಕ್ಯಾನ್ ಆಗ್ತಿಲ್ಲ ಅಂತ ಆಯ್ತು. ಮೂರು ಗಂಟೆಗೆ ಬಂದ್ವಿ. ಈಗ ಸದ್ಯಕ್ಕೆ ನಮ್ಮ ಮನೆ ಹತ್ರ ಇದ್ದೀವಿ. ಇವಾಗ 3 ಗಂಟೆಗೆ ಬಂದು ನಮ್ಮ ಫ್ರೆಂಡ್ ಅವ್ರ ಮನೆ ಡ್ರಾಪ್ ಮಾಡಿ ಎಲ್ಲಿಗೆ ಬಂದೆ. ಅನ್ಲೋಡ್ ಮಾಡಿಲ್ಲ, ಈಗ ಹೋಗ್ಬೇಕು ಅನ್ಲೋಡ್ ಮಾಡ್ಕೊಂಬರೋಕ್ಕೆ. ಇವಾಗ ಅನ್ಲೋಡ್ ಮಾಡ್ಕೊಂಡು ಸೀದಾ ಮನೆಗೆ ಬರ್ಬೇಕು. ಬರೀ ತೋರಿಸ್ತೀನಿ ಅನ್ಲೋಡ್ ಮಾಡೋಕ್ಕೆ ಹೋದಾಗ ಬರೀ ಇನ್ನೊಂದು ಸರಿ ಓಪನ್ ಮಾಡಿ.